ವೀಕ್ಷಕರೇ, ಶುಭೋದಯ. ತಮ್ಮೆಲ್ಲರಿಗೂ ಓಂಕಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಅತ್ಯಾತ್ಮೀಯ ಸ್ವಾಗತ ಸುಸ್ವಾಗತ. ಅಪಾರವಾಗಿ ಚಿಂತಿಸಿ, ಆದ್ರೆ ಬಹಳಷ್ಟು ಯೋಚನೆ ಮಾಡಿ ಇನ್ನೊಬ್ಬರಿಗೆ ಬೇಜಾರಾಗದಂತೆ ಮಾತಾಡಿ ಅಂತ ಹೇಳ್ತಾ ಬನ್ನಿ ಗುರುಜಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋ ಹೊತ್ತಾಗಿದೆ. ಸ್ವಾಗತಿಸ್ಬಿಡೋಣ. ಶ್ರೀಯುತರು ಖ್ಯಾತ ಜ್ಯೋತಿಷ್ಯರು, ಸಂಖ್ಯಾಶಾಸ್ತ್ರಜ್ಞರು, ವೈಬ್ರೇಷನ್ ಗುರುಗಳು ಹೌದು, ಹಾಗೆ ಸದಾದೇವಿ ಔಪಾಸಕರು ಶ್ರೀ ಶ್ರೀ ರವಿಶಂಕರ್ ಗುರುಜಿ ಅವರು. ಗುರುಜಿ ನಮಸ್ಕಾರ. ನಿಮ್ಗೆ ಓಂಕಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಗುರುಜಿ. ನಮಸ್ತೆ ಶಂಕರ. ಗುರುಜಿ, ಇವತ್ತು ಶುಕ್ರವಾರ, ಯಾವೆಲ್ಲ ವಿಶೇಷ ಮಾಹಿತಿ ಹೊತ್ತು ಬಂದಿದ್ದೀರಾ? ಜೊತೆಗೆ ಆಷಾಢ ಮಾಸ ಕೂಡ ಹೌದು, ಸಾಕಷ್ಟು ಆಚರಣೆಗಳ ಕುರಿತು ಕೂಡ ತಿಳಿಸ್ಕೊಡ್ತೀರಾ ಅಂತ ಭಾವಿಸ್ತೇವೆ. ಖಂಡಿತ. ಆಷಾಢ ಮಾಸ ಅಂದ್ರೇನೆ ದೇವಿ ಮಾಸ ಅನ್ನತಕ್ಕಂಥದ್ದು. ಒಂಥರ ಒಕ್ಕಲುತನದ ಮಾಸ, ಎಲ್ಲ ಬಿತ್ತನೆ ಕಾರ್ಯ ಆರಂಭ ಆಗ್ತಕ್ಕಂಥ ಒಂದು ಮಾಸ, ಚಾತುರ್ಮಾಸ್ಯದ ಒಂದು ವಿಶೇಷವಿರ್ತಕ್ಕಂಥ ಒಂದು ಮಾಸ, ರಥೋತ್ಸವಗಳ ಒಂದು ಅಂತ್ಯ ಆಗ್ತಕ್ಕಂಥದ್ದು. ಹೆಚ್ಚಾಗಿ ರಥೋತ್ಸವಗಳು ಇರೋದಿಲ್ಲ. ಎಲ್ಲರೂ ತಮ್ಮ ಕಾರ್ಯ ಕೆಲಸ ಇದ್ರ ಮೇಲೆ ತುಂಬ ಜವಾಬ್ದಾರಿಯಿಂದ ನೋಡ್ಕೊಳ್ತಕ್ಕಂಥ ಒಂದು ದಿನಗಳ ಆರಂಭ ಅನ್ನತಕ್ಕಂಥದ್ದು. ಅಂತ ವಿಶೇಷವಾದಂಥ ಮಾಸದಲ್ಲಿ ಮೊದಲ ಆಷಾಢ ಶುಕ್ರವಾರ ಬಂದಿದೆ. ಮುಂದಿನ ಶುಕ್ರವಾರದಿಂದ ಈ ಒಂದು ಆಷಾಢ ಲಕ್ಷ್ಮೀ ಪೂಜೆಗಳನ್ನು ಆರಂಭ ಮಾಡ್ಕೊಳ್ತಕ್ಕಂಥದ್ದಿದೆ. ಜೂನ್ 29ರಿಂದ ಈ ಒಂದು ಆಷಾಢ ಶುಕ್ರವಾರದ ಲಕ್ಷ್ಮೀ ಪೂಜೆಗಳು, ಅದರ ಒಂದು ಸಂಕಲ್ಪಗಳು ಹೇಗಿರ್ತವೆ, ಹೇಗೆ ಮಾಡ್ಕೋಬೇಕು, ಅದರ ಪರಿಹಾರಗಳೇನು, ಪ್ರಯೋಜನಗಳೇನು, ಲಾಭಗಳೇನು ಅನ್ನೋದನ್ನ ಮುಂದಿನ ಸಂಚಿಕೆಗಳಲ್ಲಿ ತಿಳಿಸ್ತೇನೆ. ನೋಡೋಣ ಇವತ್ತಿನ ಒಂದು ವಿಶೇಷ ಯಾವ ರೀತಿ ಯಾವ ರಾಶಿಗಿದೆ ಅನ್ನತಕ್ಕಂಥದ್ದು. ಮೊದಲಿಗೆ ನಂದನ ನಾಮ ಸಂವತ್ಸರ ಉತ್ತರಾಯಣ ಶುಕ್ರವಾರದ ಶುಕ್ಲ ಪಕ್ಷದ ತೃತೀಯ ತಿಥಿ, ಪುಷ್ಯ ನಕ್ಷತ್ರ, ವ್ಯಾಗತ ಯೋಗ, ತೈತುಲಕರಣ. ಯಾವಾಗಲೂ ಏನಾದರೂ ಒಂದು ಪುಟ್ಟ ಕತೆ ನಾನು ನಿಮ್ಗೆ ಹೇಳ್ತಾ ಇರ್ತೇನೆ. ಆ ಕಥೆಯ ಮೂಲಕ ನಿಮ್ಮ ಜೀವನ ಶೈಲಿಯನ್ನು ಯಾವ ರೀತಿ ಬದಲಾಯಿಸ್ಕೋಬೇಕು, ಯಾವ ರೀತಿ ಗೆದ್ಕೋಬಹುದು ಅನ್ನೋದರ ಬಗ್ಗೆ, ಒಂದು ಸಣ್ಣ ಬದಲಾವಣೆಗಳ ಬಗ್ಗೆ, ಒಂದು ಸಣ್ಣ ಕದಲಿಕೆಗಳ ಬಗ್ಗೆ ಹೇಳ್ತಾ ಇರ್ತೇನೆ. ಒಮ್ಮೆ ಏನಾಯ್ತು ಅಂತ ಹೇಳಿದ್ರೆ, ಒಬ್ಬ ಭಾರಿ ಶ್ರೀಮಂತ ಒಬ್ಬ ಗುರುವನ್ನ ಹೋಗಿ ಭೇಟಿ ಆಗ್ತಾರೆ. ಗುರುಗಳೇ, ನನಗೆ ನೆಮ್ಮದಿನೇ ಇಲ್ಲ, ಬದುಕೇ ಇಲ್ಲ, ಸಾಕಾಗ್ಬಿಟ್ಟಿದೆ. ಯಾಕಪ್ಪ, ಏನಾಯ್ತು, ನಿನ್ಗೇನು ಕೊರತೆ ಮಾಡಿದ? ಆರಸೊತ್ತಿಗೆ ಇದೆ ಗುರುಗಳೇ, ಯಾವ ಅಧಿಕಾರವೇನು ಅಂತಸ್ತೇನು, ತುಂಬ ಅದ್ಭುತವಾಗಿರ್ತಕ್ಕಂಥದ್ದು ಎಲ್ಲ ಇದೆ, ಆದರೂ ನೆಮ್ಮದಿ ಇಲ್ಲ. ಯಾಕೋ ತಳಮಳ, ನಿದ್ದೆ ಬರೋಲ್ಲ, ಏನೋ ಕಣ್ಣೀರು ಹಾಕಬೇಕು ಅನ್ಸುತ್ತೆ, ಏನೋ ಸಂಕಟ ಅನ್ಸುತ್ತೆ, ಏನೋ ಬದುಕು ಬೇಸರ ಅನ್ನಿಸ್ತಕ್ಕಂಥ ಒಂದು ಭಾವ ಅನ್ಸುತ್ತೆ ಅನ್ನತಕ್ಕಂಥ ಭಾವಾರ್ಥದಲ್ಲಿ ಆತ ಹೇಳ್ತಕ್ಕಂಥದ್ದು. ಎಲ್ಲ ಇದೆ, ದುಡ್ಡಿದೆ, ಕಾರಿದೆ, ಮನೆ ಇದೆ, ಹೆಂಡತಿ ಇದೆ, ಅಧಿಕಾರ ಇದೆ, ಅಂತಸ್ತಿದೆ, ಎಲ್ಲ ಇದೆ, ಆದರೂ ನೆಮ್ಮದಿ ಇಲ್ಲ ಅಂತ ಯಾಚಿಸ್ಕೊಂಡು ಬಂದಿದ್ದಾನೆ ಹುಚ್ಚಪ್ಪ ಅಂತ ಆ ಗುರುಗಳು ಸಮಾಧಾನವಾಗಿ ಒಂದು ನಿಮಿಷ ಯೋಚನೆ ಮಾಡಿದ ತಕ್ಷಣ ಗೊತ್ತಾಯ್ತಂತೆ. ಓಹೋ, ಇದುವೇ ಇದಕ್ಕೆಲ್ಲ ಕಾರಣ ಅಂತ ಹೇಳ್ಬಿಟ್ಟು, ನೋಡಪ್ಪ, ಒಂದು ಕೆಲಸ ಮಾಡು, ನಿನ್ನ ಹತ್ರ ಇರತಕ್ಕಂಥ ಸಕಲ ಆಸ್ತಿ ಚಿರಾಸ್ತಿ ಪತ್ರಗಳೆಲ್ಲ, ವಜ್ರ ವೈಡೂರ್ಯಗಳೆಲ್ಲ, ಬಂಗಾರವೆಲ್ಲ ಒಂದು ಮೂಟೆ ಕಟ್ಟಿ ಅದನ್ನೆಲ್ಲ ನಾಳೆ ತಗೊಂಡ್ ಬಾ, ನಾನು ನಿನಗೆ ನೆಮ್ಮದಿ ಕೊಡಿಸ್ತೀನಿ ಅಂತ. ಹೌದಾ ಗುರುಗಳೇ, ನೆಮ್ಮದಿ ಕೊಡಿಸ್ತಿರೋ? ಓ ಖಂಡಿತ ಅಂತ ಖುಷಿ ಆಗ್ಬಿಟ್ಟು ಶ್ರೀಮಂತ ಹೋಗ್ತಾನೆ. ಮಾರನೇ ದಿನ ಎಲ್ಲ ಕಟ್ಕೊಂಡು ದೊಡ್ಡ ಒಂದು ಮೂಟೆ ಮಾಡ್ಕೊಂಡು ತಗೊಬಂದು ಗುರುಗಳ ಪಾದದಲ್ಲಿ ಇಡ್ತಾನೆ. ಗುರುಗಳು ಮುಂದ್ಗಡೆ ಕುತ್ಕೋ ಅಂತಾರೆ. ಕುತ್ಕೊಂಡ್ಮೇಲೆ ಧ್ಯಾನ ಮಾಡು ಅಂತಾರೆ. ಕಣ್ಣು ಮುಚ್ಕೊಂಡು ಧ್ಯಾನ ಮಾಡ್ತಿರ್ಬೇಕಾದ್ರೆ ಯಾಕೋ ಧ್ಯಾನಕ್ಕೆ ಕಣ್ಣು ಮುಚ್ಚಿದ್ರೆ ಏನೇನೋ ಕದಲಿಕೆ. ಗುರುಗಳು ಕಣ್ಣು ಮುಚ್ಕೊಂಡು ಧ್ಯಾನ ಮಾಡಯ್ಯ ಅಂತ ಹೇಳ್ತಾರೆ. ಕಣ್ಣು ಮುಚ್ಕೊಂಡು ಧ್ಯಾನ ಮಾಡ್ಬೇಕಾದ್ರೆ ಮೂಟೆ ಎತ್ಕೊಂಡು ಗುರುಗಳು ಓಡ್ತಾ ಇರ್ತಾರೆ. ಕಣ್ಬಿಟ್ಟು ನೋಡ್ತಾನೆ, ಎಲ್ಲಿ ಗುರುಗಳು? ಮೂಟೆ ಗೋಯಿಂದ. ಅಯ್ಯೋಯ್ಯೋ, ನನ್ನ ಆಸ್ತಿ ಹೋಯ್ತು, ಅಯ್ಯೋಯ್ಯೋ ನನ್ನ ಅಧಿಕಾರ ಹೋಯ್ತು, ಅಯ್ಯೋಯ್ಯೋ ನನ್ನ ಬಂಗಾರ, ಅಯ್ಯೋ ನನ್ನ ಭೂಮಿ ಪತ್ರಗಳು ಹೋಯ್ತು, ಅಯ್ಯೋ ನನ್ನ ಮಕ್ಳಿಗೆ ಮಾಡಿಟ್ಟಿದ್ದು ಹೋಯ್ತು, ನನ್ನ ವಜ್ರ ಹೋಯ್ತು, ಈ ತರ ಅನ್ಕೊಂಡು ಹಿಂದೆ ಗಾಬರಿ ಬಿದ್ದು ಓಡ್ ಬರ್ತಾನಂತೆ. ಓಡಿ 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 ಆ ಗುರುಗಳು ಓಡ್ತಾನೆ ಇರ್ತಾರಂತೆ ಆ ಮೂಟೆ ತಗೊಂಡು. ಅಯ್ಯೋಯ್ಯೋ ಗುರುಗಳೇ, ನಿಮ್ ಕಾಲಕ್ಕೆ ಬೀಳ್ತೀನಿ ಅಂತ. ಕೊನೆಗೆ ಒಂದು ಕಾಡಿನಲ್ಲಿ ಆ ಮೂಟೆ ಇಟ್ಬಿಟ್ಟು ಗುರುಗಳು ಕುತ್ಕೊಬಿಡ್ತಾರಂತೆ. ಓಡ್ ಬಂದು ಸಿಕ್ಕಾಬಟ್ಟೆ ಬೈಲಿಕ್ಕೆ ಶುರು ಮಾಡ್ತಾನಂತೆ. ಯಾಕಪ್ಪ, ಏನಾಯ್ತು ಅಂದ್ರೆ, ನಾನು ಆಸ್ತಿ ಪಾಸ್ತಿ ಅಂತಸ್ತು ಎಲ್ಲ ಇದ್ರಲ್ಲಿದೆ, ಇದನ್ನೇ ತಗೊಂಡು ಓಡೋಗ್ತಿದ್ದೀರಲ್ಲ ಅಂತ. ಈಗ ಅರ್ಥ ಆಯ್ತು ನಿನಗೆ ಅಂದ್ರಂತೆ. ಶ್ರೀಮಂತನಿಗೆ ಅರ್ಥ ಆಗ್ಲಿಲ್ವಂತೆ. ಏನು ಅಂತ. ನೆಮ್ಮದಿ ಬೇಕು ಅಂತಿದ್ದೆ, ಇದನ್ನ ಇಟ್ಕೊಂಡಿದ್ರೆ ಎಲ್ಲಿರುತ್ತೆ ನೆಮ್ಮದಿ? ಎಷ್ಟು ಬೇಕೋ ಅಷ್ಟಿಟ್ಕೋ, ಸ್ವಲ್ಪ ಹಂಚ್ತಾ ಬಾ ಅನ್ನತಕ್ಕಂಥ ಮಾತನ್ನು ಹೇಳ್ತಾರಂತೆ. ಆಗ ಗುರುಗಳ ಪಾದಕ್ಕೆ ಬಿದ್ದುಬಿಟ್ಟು ಅಪಾರ್ಥ ಮಾಡ್ಕೊಬಿಟ್ಟು, ನಿಮಗೆ ಇದ್ರ ಮೇಲೆ ಮೋಹ ಎಲ್ಲೋ ಆಗ್ಬಿಡ್ತೇನೋ ಅಂತ. ಮೋಹ ಇದ್ರ ಬಗ್ಗೆ ಇದ್ದಿದ್ರೆ ನಾನು ಯಾಕೋ ಗುರೂಜಿ ಆಗ್ತಿದ್ದೆ? ಬರೀ ಇದೊಂದೇ ಒಂದು ಶಲ್ಯ ಮೇಲೆ ಹಾಕ್ಕೊಂಡು ಒಂದೇ ಒಂದು ಕಚ್ಚೆ ಪಂಚೆ ಕಟ್ಕೊಂಡು ಎಲ್ಲೋ ಮರದ ಕೆಳಗಡೆ ಕೂತಿದ್ದೀನಲ್ಲೋ. ಇದ್ರದ್ದು ಮಾಯಾ ಇದು.
ಬಿಡು ಅನ್ನತಕ್ಕಂಥ ಭಾವಾರ್ಥದಲ್ಲಿ ಹೇಳ್ತಾ ಇರುತ್ತೆ. ಅವತ್ತಿನಿಂದ ಆ ಶ್ರೀಮಂತ ತಕ್ಕ ಮಟ್ಟಿಗೆ ಎಷ್ಟು ಬೇಕೋ ಅಷ್ಟು ತಿಂತ ಹಚ್ತಾ ಬರ್ತಂತೆ. ಜೀವನದಲ್ಲಿ ಹಾಗೆ ನಾವಿಲ್ಲದ್ದು ಮೂಟೆ ಕಟ್ಕೊಂಡಿರ್ತೇವೆ, ಸ್ವಲ್ಪ ಹಂಚ್ತಾ ಬನ್ನಿ, ಕೊಡ್ತಾ ಬನ್ನಿ, ನೆಮ್ಮದಿಯ ಜೀವನ ನಿಮ್ಮದಾಗ್ತಕ್ಕಂಥದ್ದು ಇರಲಿ. ಯಾಕೆ ಅಂದರೆ ಇವತ್ತು ಪುಷ್ಯ ನಕ್ಷತ್ರ, ಮೂಟೆಯ ನಕ್ಷತ್ರ, ಕರ್ಮಾಧಿಪತಿಯ ನಕ್ಷತ್ರ ಅನ್ನತಕ್ಕಂಥದ್ದು ಶನಿಯ ನಕ್ಷತ್ರ. ತುಂಬ ವಿಶೇಷವಾಗಿ ಯಾವ್ಯಾವ ರಾಶಿಗೆ ಯಾವ ಫಲ ಅಂತ ಹೇಳಿಬಿಡ್ತಾನೆ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಚಂದ್ರ ವಿಶೇಷವಾಗಿ ಸುಖಸ್ಥಾನದಲ್ಲಿ ಆ ಒಂದು ಶನಿ ನಕ್ಷತ್ರದಲ್ಲಿದ್ದಾನೆ. ಕುಜ ಬೇರೆ ನೋಡಿ ನಿನ್ನೆಯಿಂದ ಒಂದು ಕನ್ಯಾ ರಾಶಿಗೆ ಮೂವ್ಮೆಂಟ್ ಆಗಿರ್ತಕ್ಕಂಥದ್ದು. ಗಮನವಿಟ್ಟು ಸೂಕ್ಷ್ಮವಾಗಿ ನೋಡಿ, ಈ ಒಂದು ಕನ್ಯಾ ರಾಶಿಗೆ ಪ್ರವೇಶವಾಗಿರ್ತಕ್ಕಂಥ ಒಂದು ಕುಜನ ಒಂದು ದಿನದಿಂದ ಒಂದು ವಾರ ಇಲ್ಲ 12 ದಿನ ಹಿಂದ್ಗಡೆ ಎಲ್ಲೆಲ್ಲಿ ಏನೇನು ವಿಸ್ಫೋಟ ಆಗಿರುತ್ತೆ ಅಂತ ಪೇಪರ್ಸು ಅದಿದು ತೆಗೆದು ನೋಡಿಬೇಕಾದ್ರೆ ಮುಖ್ಯವಾಗಿ ಫೈನಾನ್ಷಿಯಲ್ ಕ್ರೈಸಿಸ್ ಗೌರ್ಮೆಂಟ್ಸ್ಗೆ ಆಗಲಿಕ್ಕೆ ಶುರು ಆಗ್ಬಿಟ್ಟಿರ್ತವೆ. ಬುಧನ ಮನೆ ಅಂದ್ರೆ ಲೆಕ್ಕಾಚಾರ, ವ್ಯವಹಾರದ ಮನೆ. ಅಲ್ಲಿ ಕುಜ ಬಂದ ಅಂತ ಹೇಳಿದ್ರೆ ಇಟ್ಸ್ ಫೈನಾನ್ಷಿಯಲ್ ಕ್ರೈಸಿಸ್ ಅನ್ನತಕ್ಕಂಥದ್ದು. ದೇಶ ವಿದೇಶಗಳಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕದಲಿಕೆಗಳಾಗ್ತಕ್ಕಂಥದ್ದು. ಆ ಬುಧನ ಒಂದು ಮನೆ, ಸ್ವಂತ ಮನೆ ಅಂತ ಹೇಳಿದ್ರೆ ಪರಮೋಚ್ಚ ಸ್ಥಾನ ಅಂದ್ರೆ ಕನ್ಯಾ ರಾಶಿ. ಆ ಕನ್ಯಾ ರಾಶಿಗೆ ಸಂಬಂಧಪಟ್ಟಂತ ಊರುಗಳು ಹೇಳ್ತೇನೆ ನನ್ನ ಹೆಸರುಗಳು. ಮುಖ್ಯವಾಗಿ ಗ್ರೀಸ್, ಅಥೆನ್ಸ್, ಗ್ರೀಕ್, ಫ್ರಾನ್ಸ್, ಈ ಒಂದು ಯುರೋಪ್ ಕಂಟ್ರೀಸ್ನ ಕೆಲವೊಂದು ಭಾಗಗಳು ಕಾರ್ನರ್ ಅಪ್ ಆಗ್ತಕ್ಕಂಥದ್ದಾಗುತ್ತೆ. ಸ್ಪೇನ್ ಪ್ರದೇಶ, ಇವೆಲ್ಲ ದಿವಾಳಿಯ ಒಂದು ಅಂಚಿನಲ್ಲಿ ನಿಲ್ಲತಕ್ಕಂಥದ್ದು. ಷೇರು ಮಾರುಕಟ್ಟೆಗಳು ಕದಡಿ ಹೋಗ್ತಕ್ಕಂಥದ್ದು. ಡಾಲರ್ ಬೆಲೆ ಹತ್ತಾ ಹೋಗ್ತೆ, ಈ ಒಂದು ರೂಪಾಯಿ ಬೆಲೆ ಇಳಿತಾ ಹೋಗ್ತಕ್ಕಂಥದ್ದು. ಅಲ್ಲಲ್ಲಿ ವಿಸ್ಫೋಟಗಳಾಗ್ತಕ್ಕಂಥದ್ದು. ಅತಿ ಮುಖ್ಯವಾಗಿ ಅಫ್ಘಾನಿಸ್ತಾನ್, ತುರ್ಕಿಸ್ತಾನ್, ಇರಾನ್, ಇರಾಕ್ ಈ ತರದ ಒಂದು ಪ್ರದೇಶಗಳಲ್ಲಿ ಈ ಒಂದು ಬೆಲೆ ಏರ್ತಾ ಹೋಗ್ತಕ್ಕಂಥದ್ದು. ಎಣ್ಣೆಯ ಒಂದು ಕೊರತೆಯಿಂದ, ಹಣಕಾಸಿನ ಒಂದು ಕೊರತೆಯಿಂದ ದುಡ್ಡಿಗೆ ಬೆಲೆ ಇಲ್ಲದೆ ಹೋಗುತ್ತೆ. ಬಡ್ಡಿ ದರಗಳು ಹೆಚ್ಚುತ್ತಾ ಹೋಗುತ್ತೆ. ರಾಜಕೀಯ ಲೆಕ್ಕಾಚಾರಗಳು, ಬುಧ ಅಂದ್ರೆ ಬುದ್ಧಿ, ಕುಜ ಸೇರಿಕೊಂಡಾಗ ವಿಪರೀತ ಬುದ್ಧಿ, ಶಾರ್ಟ್ಕಟ್ ಬುದ್ಧಿ ಅಂತ ಹೇಳ್ತೇವೆ. ವಾಮ ಮಾರ್ಗಗಳು, ಅದರಿಂದ ದುಡ್ಡು ಮಾಡ್ಕೊಳ್ತಕ್ಕಂಥ ರಾಜಕೀಯತ್ವಗಳು ಬರ್ತಕ್ಕಂಥದ್ದು. ಮೀನ ರಾಶಿಯನ್ನ ನೋಡ್ತಾನೆ. ಸ್ವಚ್ಛಂದ ರಾಜಕಾರಣಕ್ಕೆ ಒಂದು ಕಪ್ಪು ಚುಕ್ಕಿ ಆಗ್ತಕ್ಕಂಥದ್ದು. ರಾಜಕೀಯ ತಲ್ಲಣಗಳು ನಡೀತಕ್ಕಂಥದ್ದು. ನ್ಯಾಯಾಂಗ ಬಂಧನಗಳಾಗ್ತಕ್ಕಂಥದ್ದು. ಮೀನ ರಾಶಿಯನ್ನ ಗುರುಗಳ ರಾಶಿ ಅಂತ ಹೇಳ್ತೇವೆ. ಬಹುದೊಡ್ಡ ಗುರು ಸ್ಥಾನದಲ್ಲಿರೋರಿಗೆ, ಬಹುದೊಡ್ಡ ಸ್ವಾಮೀಜಿ ಸ್ಥಾನದಲ್ಲಿರೋರಿಗೆ ನ್ಯಾಯಾಂಗ ಬಂಧನ, ನ್ಯಾಯಾಂಗ ಇಲಾಖೆಯಿಂದ ತೊಂದರೆ, ರಕ್ಷಣಾ ಇಲಾಖೆಯಿಂದ ತೊಂದರೆ. ಕುಜ ಬಂದು ರಕ್ಷಣಾ ಇಲಾಖೆ, ಪಲಾಯನ ಆಗ್ತಕ್ಕಂಥದ್ದು. ಗುರು ಬೇರೆ ಹೋಗಿ ಶುಕ್ರನ ಮನೆಯಲ್ಲಿ ಕುಳಿತಿದ್ದಾನೆ. ಕಾಮಕ್ಕೂ ವೈಭೋಗಕ್ಕೂ ಮೋಸಕ್ಕೂ ಧಗೆಗೂ ಮಾಡಿರ್ತಕ್ಕಂಥ ಎಲ್ಲವೂ ಆ ಶನಿ ಕುಜನ ಸಂಧಿ ಕನ್ಯಾ ರಾಶಿನಲ್ಲಿ ವಿಸ್ಫೋಟಗಳನ್ನ ಉಂಟು ಮಾಡಿರ್ತಕ್ಕಂಥದ್ದು ನೀವು ನೋಡಿರ್ತೀರಾ, ಇನ್ನೂ ನೋಡ್ತಕ್ಕಂಥದ್ದಾಗುತ್ತೆ. ಬೇಕಾದ್ರೆ ನೋಡ್ತಾ ಇರಿ. ಅಲ್ಲಲ್ಲಿ ಭೂಕಂಪ ಆಗೋದು, ವಿಚಿತ್ರವಾದಂಥ ಕಾಯಿಲೆಗಳು ಸಂಭವಿಸಿ ಸಾವುಗಳಾಗ್ತಕ್ಕಂಥದ್ದು, ಕೊಲೆಗಳಾಗ್ತಕ್ಕಂಥದ್ದು ನಡೀತಕ್ಕಂಥದ್ದಾಗುತ್ತೆ. ನಂಬುದ್ರೆ ನಂಬಿ, ಒಂದು ರಾಜ್ಯದಲ್ಲಿ ಒಬ್ಬ ಮುಖ್ಯಮಂತ್ರಿಯಾಗಿ ಸ್ಥಾನ ಪಡ್ಕೋಬೇಕಾದ್ರೆ, ಒಬ್ಬರು ಅಧಿಕಾರ ಪಡ್ಕೋಬೇಕಾದ್ರೆ, ಇನ್ನು ಮೇಲೆ ನಮ್ಮ ರಾಜ್ಯದಲ್ಲಿ ಗೂಂಡಾರಾಜ್ ಅನ್ನೋದೇ ಇರೋದಿಲ್ಲ ಅಂತ ಹೇಳಿದಂತ ವ್ಯಕ್ತಿಯ ಊರಿನಲ್ಲಿ ಕಡಿಮೆ ಅಂದ್ರೂ 1000 ಗಟ್ಟಲೆ ಕೊಲೆ ಒಂದೇ ತಿಂಗಳಲ್ಲಿ ನಡೆಯುತ್ತಂತೆ. ನಡೆದಿದೆ, ನಡೆಯುತ್ತೆ. ಬೇಕಾದ್ರೆ ಈ ಒಂದು 10 ದಿನದ ಹಿಂದ್ಗಡೆ ಪೇಪರ್ ತೆಗೆದು ನೋಡಿ, ಕ್ರೂರತನದ ಹತ್ಯೆಗಳು ಅಂತ ಹೇಳ್ತಾರೆ. ಅಂತ ಒಂದು ಪ್ರಬಲವಾದಂಥ ಶನಿ ಕುಜ ಸಂಧಿ ಈ ಒಂದು ಪ್ರಭಾವವನ್ನು ಉಂಟು ಮಾಡ್ತಕ್ಕಂಥದ್ದಾಗುತ್ತೆ. ಸೊ ಮೇಷರಾಶಿಯವರಿಗೆ ಅಂತ ಒಂದು ಸಣ್ಣ ಒಂದು ಪ್ರಗತಿ ಇವತ್ತು ಕಾಣಿಸ್ತಕ್ಕಂಥದ್ದು. ಕುಚಕ್ರದಿಂದ, ವಾಮ ಮಾರ್ಗದಿಂದ, ಬುದ್ಧಿವಂತಿಕೆಯಿಂದ ಏನಾದರೂ ಕೆಲಸ ಕಾರ್ಯ, ರಾಜಕೀಯ ಕಾರ್ಯಗಳೆಲ್ಲ ಮಾಡ್ಕೊಳ್ತಕ್ಕಂಥ ವಿಶೇಷವಾದಂಥ ದಿನವಾಗಿರುತ್ತೆ. ತುಂಬ ಅದ್ಭುತವಾದಂಥ ದಿನ. ಆದರೆ ಕುಚಕ್ರ ಎಷ್ಟು ದಿನ ನಡೆಯುತ್ತೆ? ಎಚ್ಚರಿಕೆ. ನೇರವಾದ ದಾರಿಲಿ ಹೋಗಿ, ಜೀವನ ನೆಮ್ಮದಿಯಾಗಿರುತ್ತೆ. ನಮ್ಗೆ ಯಾಕೆ ಬೇಕು ಆ ಮೂಟೆ? ಹೌದಲ್ವೋ? ಒಳ್ಳೇದಾಗಲಿ.